ಫೋನ್ ಬರ್ತೈತೆ. ಸುಬ್ಬಣ್ಣ. ಓಹ್, ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಬಂದಿರೋ ಹಾಗಿದೆ. ಹೌದಣ್ಣ. ನೋಡಿ, ಬೆಳಗ್ಗೆ ನಿಮ್ಮ ಹತ್ರ ಮಾತಾಡ್ದಂಗೆ ಯಜಮಾನ್ರ ಹತ್ರನೂ ಮಾತಾಡಿದ್ದೀನಿ. ಅವರು ನಿಮ್ಗೆ ಆರ್ಡ್ರ್ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಮತ್ತೆ ಮಿನಿಸ್ಟ್ರಿ ಸಾಹೇಬ್ರು ನಮ್ಗೆ ಆರ್ಡ್ರ್ ಕೊಡಕ್ಕೆ ಒಪ್ಕೊಂಡವ್ರಂತೆ. ಅವ್ರು ನಿಮ್ಮ ಬಗ್ಗೆ ಕೇಳಿ ತುಂಬ ಖುಷಿ ಪಟ್ರು. ಆದರೆ ಇದು ದೊಡ್ಡ ಫಂಕ್ಷನ್ ಆಗಿರೋದ್ರಿಂದ ಎಲ್ಲೂ ಏನೂ ತೊಂದರೆ ಆಗದಿರೋ ಥರ ನೋಡ್ಕೋಬೇಕು. ಹೂವಿನ ಅಲಂಕಾರ ನೋಡಿ ಯಾರಪ್ಪ ಮಾಡಿದ್ದು ಅನ್ಕೋಬೇಕು, ಗೊತ್ತಾಯ್ತಾ? ಅದರಿಂದ ನಿಮಗೆ ಮತ್ತೊಂದಷ್ಟು ಆರ್ಡರ್ ಸಿಗಬೇಕು ಅಂತ ಹೇಳಿದ್ದಾರೆ. ಆಯ್ತಣ್ಣ. ಅಣ್ಣ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ಯಾವ್ಯಾವ ಥರ ಹೂ ಆಯ್ತೋ ಅದನ್ನೆಲ್ಲ ತಂದು ಅಲಂಕಾರ ಮಾಡ್ತೀನಿ. ನೀವೇ ನಮ್ಮ ಕೆಲಸ ಮೆಚ್ಕೋಬೇಕು, ಹಂಗೆ ಮಾಡ್ತೀವಿ. ನಿಮ್ಮ ಮೇಲೆ ನಂಬಿಕೆ ಇರೋದ್ರಿಂದನೇ ನಿಮ್ಗೆ ಈ ಆರ್ಡರ್ ಕೊಟ್ಟಿರೋದು. ನಾಳೆ ಬಂದು ನಿಮ್ಗೆ ಅಡ್ವಾನ್ಸ್ ಕೊಟ್ಟು ಏನೇನು ಬೇಕು ಅನ್ನೋ ಲಿಸ್ಟ್ ಹೇಳ್ತೀನಿ, ಆಯ್ತಾ? ಆಯ್ತಣ್ಣ. ಅಡ್ವಾನ್ಸ್ ದುಡ್ಡು ಕೊಟ್ಬಿಟ್ಟು ಲಿಸ್ಟ್ ಕೊಡ್ತಾರಂತೆ. ಏನು ಹೇಳ್ತಾ ಇದ್ದಾರೆ? ಹೌದಣ್ಣ, ಕೆಲಸ ಆದ್ಮೇಲೆ ನಾವು ದುಡ್ಡು ತಗೋತೀವಿ. ಬೆಂಕಿಯವರೇ, ಇಲ್ಲಿ ದುಡ್ಡಿಲ್ಲದೆ ಯಾವ ಕೆಲಸ ನಡೆಯೋದಿಲ್ಲ. ಜೊತೆಗೆ ನಿಮ್ಮ ಪರಿಸ್ಥಿತಿನೂ ನನಗೆ ಗೊತ್ತಿರೋದ್ರಿಂದ ಈ ಅಡ್ವಾನ್ಸ್ ನಿಮಗೆ ಸಹಾಯ ಆಗುತ್ತೆ. ಹಾಗಂತ ಇದೇ ನನ್ನ ಜೋಬಿಂದ ಕೊಡ್ತಿಲ್ಲ, ಮಿನಿಸ್ಟ್ರು ಅವ್ರ ದುಡ್ಡಿದು. ಬೆಂಕಿ, ಮಿನಿಸ್ಟ್ರು ಸರೇ ಅಡ್ವಾನ್ಸ್ ಕೊಡ್ತಾ ಇರೋದು ಅಂತ ಹೇಳ್ತಾವ್ರೆ. ಸರಿ ಅಣ್ಣ. ನಿಮ್ಮಿಂದ ಸಾನೆ ಉಪಕಾರ ಆಯ್ತೈತೆ ಅಂತ ಹೇಳ್ತಾವ್ರೆ. ಉಪಕಾರ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ನಿಮ್ಮಲ್ಲಿರೋ ಪ್ರತಿಭೆಯನ್ನು ತೋರಿಸ್ಕೊಳಕ್ಕೆ, ಅದರಿಂದ ಬೆಳೆಯೋದಕ್ಕೆ ಇದೊಂದು ದಾರಿ ಅಂದ್ಕೊಳ್ಳಿ. ಸರಿನಾ? ನಾನು ನಿಮಗೆ ಮತ್ತೆ ಫೋನ್ ಮಾಡಿಕೊಂಡು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸರಿ ಅಣ್ಣ, ಆಯ್ತು. ಅಯ್ಯ ಬೆಂಕಿ, ನಾನು ಈ ಆರ್ಡ್ರ ಒಪ್ಕೋಬಾರ್ದಿತ್ತು ಅಂತ ಹೇಳ್ತಾ ಇದ್ಯಾ? ಅದ್ಯಾಕೆ ಹಂಗೆ ಹೇಳ್ತೀಯಾ? ಅವ್ರು ಯಾರೋ ನನ್ನ ತಾಳಿ ಬಗ್ಗೆ ಅಷ್ಟೆಲ್ಲ ಮಾತಾಡಿದಾಗ ನೀನೇನಂದೆ? ಈ ಜೀವನನೇ ವ್ಯರ್ಥ ಅನ್ಸ್ತೈತೆ, ನಂಗೆ ಭರವಸೆ ಅನ್ನೋದೇ ಇಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೆ. ಆದರೆ ಇವಾಗ ಅದ್ಯಾರು ನಮಗೆ ಒಂದು ಅವಕಾಶ ಕೊಟ್ಟವನೆ, ಅದನ್ನ ನಾವು ಸರಿಯಾಗಿ ಬಳಸ್ಕೋಬೇಕು, ದುಡಿಬೇಕು. ಈ ದುಡ್ಡೇನಾರ ಬಂದರೆ ಅತ್ತೆ ಮಾವಂಗೆ ಸ್ವಲ್ಪ ದುಡ್ಡು ಕೊಡ್ಬೋದು. ಅಜ್ಜಿಗೆ ಹುಷಾರಿಲ್ವಲ್ಲ, ಆಸ್ಪತ್ರೆ ಖರ್ಚಿಗೂ ಒಂಚೂರು ಕೊಡುಮ. ನಮ್ಮ ಮಗನ ಕಣ್ಣು ಆಪ್ರೇಷನ್ಗೂ ಅದನ್ನ ಬಳಸ್ಕೋಬೋದು. ಬೆಂಕಿ, ನೀನೇನು ಯೋಚನೆ ಮಾಡಬೇಡ, ನಿನ್ನ ಜೊತೆ ನಾನಿದ್ದೀನಿ. ನಾವಿಬ್ಬರು ಸೇರ್ಕೊಂಡು ಈ ಕೆಲಸನ ಚೆನ್ನಾಗಿ ಮಾಡಿ ಮುಗಿಸುಮ. ಅಯ್ಯೋ ವೆಂಕಿ, ನಾನು ಹೋಗಿ ಅಡುಗೆ ಮಾಡ್ತೀನಿ. ಭಾವನಾ, ಭಾಮ, ಅಪ್ಪ, ಅಜ್ಜಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅದೊಂದು ವಿಷಯ ಬಿಟ್ಟು ನನ್ನ ತಲೆಯಲ್ಲಿ ಇನ್ನೇನು ಬರ್ತಾ ಇಲ್ಲಮ್ಮ. ಭಾವನಾ, ಅಮ್ಮನಿಗೆ ಒಂದ್ಸಲ ಪ್ರಜ್ಞೆ ಬಂದು ಹೋಗಿರೋದ್ರಿಂದ ಅವ್ರ ಗುಣ ಆಗ್ತಾರಲ್ವಾ? ಹೌದಪ್ಪ, ಅವ್ರಿಗೊಂದ್ಸಲ ಪ್ರಜ್ಞೆ ಬಂದರೆ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟ್ರೇ ಹೇಳಿದಾರಲ್ವಾ?
ನಂಗೆ ತುಂಬ ಕಷ್ಟ ಆಗ್ತಾ ಇದೆ ಮಗಳೇ. ಅಮ್ಮನ್ನ ಈ ಪರಿಸ್ಥಿತಿ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಬೇಜಾರಾಗ್ಬೇಡಪ್ಪ. ನೋಡು, ಇಂಥ ಸಮಯದಲ್ಲಿ ನೀನು ಧೈರ್ಯವಾಗಿರಬೇಕು. ಆಗ ನಮಗೂ ಧೈರ್ಯ ಬರುತ್ತೆ. ಇಲ್ಲದೆ ಹೋದ್ರೆ ನಮಗೇನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲಪ್ಪ. ಪ್ಲೀಸ್ ಅಪ್ಪ. ಮನಸ್ಸಿಗೆ ತುಂಬ ಬೇಜಾರಾಗ್ತಿದೆ ಮಗಳೇ. ಅಮ್ಮನ್ನ ಈ ಪರಿಸ್ಥಿತಿಯಲ್ಲಿ ನಂಗೆ ನೋಡೋಕ್ಕಾಗ್ತಾ ಇಲ್ಲ. ಇನ್ನೇನು ನನಗೆ ವಿಧಿ ಇಲ್ವಲ್ಲ. ದೇವ್ರ ಮೇಲೆ ಭಾರ ಹಾಕಿ ಸುಮ್ಮನೆ ಇದ್ಬಿಡ್ತೀನಿ. ಭಾವನಾ, ಅಮ್ಮನಿಗೆ ಪ್ರಜ್ಞೆ ಬಂದ ತಕ್ಷಣ ನಮ್ಮನೆ ಕರ್ಕೊಂಡು ಹೋಗ್ಬಿಡೋಣಮ್ಮ. ನಾವಿಲ್ಲಿದ್ರೆ ಜಾನು ತುಂಬಾ ತೊಂದರೆ ತಗೋತಾಳೆ. ತಾಯಿ ಆಗ್ತಾ ಇದ್ದಾಳೆ. ಹಿಂಗ್ ಟೆನ್ಷನ್ ತಗೊಳ್ಳೋದು ತಾಯಿಗೂ ಮಗುಗೂ ಒಳ್ಳೇದಲ್ಲ. ಆಮೇಲೆ ನಾನು ಲಕ್ಷ್ಮಿಗೂ ನಾವಿಲ್ಲಿ ಬಂದಿದ್ದೀವಿ, ಅಮ್ಮಂಗೆ ಹೀಗಾಗಿದೆ ಅಂತ ಏನೂ ಹೇಳಿಲ್ಲ. ನಾವು ಇಲ್ಲೇ ಇದ್ಬಿಟ್ರೆ ಅವಳಿಗೆ ಅನುಮಾನ ಬರುತ್ತೆ. ಅವಳಿಗೆ ಗೊತ್ತಾದ್ರೆ ತಡ್ಕೊಳಕ್ಕಾಗಲ್ಲಮ್ಮ. ನೀವು ಮುಂದಿನ ಸಲ ಜಾನು ಮನೆಗೆ ಹೋದ್ರೆ ನಾನು ಹೇಳಿ ಅವಳಿಗೆ ಇಷ್ಟವಾದ ತಿಂಡಿ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಾ ಇದ್ಲು. ಇವತ್ತು ಜಾನು ಮನೆಗೆ ಬಂದಿದ್ದೀವಿ, ಇಲ್ಲಿದ್ದೀವಿ ಅಂತ ಹೇಳೋ ಸ್ಥಿತಿಲಿ ನಾನಿಲ್ಲ. ಹೌದಪ್ಪ, ನೀನು ಹೇಳ್ದ ಹಾಗೇನೆ ಅಜ್ಜಿನ ಮನೆಗೆ ಕರ್ಕೊಂಡು ಹೋಗೋಣ. ಆದರೆ ನೀನು ಅಮ್ಮ ಬಂದು ಜಾನುನ ಒಂದ್ಸಲ ನೋಡ್ಕೊಂಡು ಹೋಗಿ, ಅವಳಿಗೂ ಖುಷಿ ಆಗುತ್ತೆ. ಆಮೇಲೆ ಅಪ್ಪ, ಅಜ್ಜಿನ ಇನ್ಮೇಲೆ ಎಲ್ಲಿಗೂ ಕಳ್ಸಕ್ಕೆ ಹೋಗಬೇಡ, ಅವ್ರ ಮನೆಯಲ್ಲೇ ಇರಲಿ. ಸರಿ ಮಗಳೇ. ವೆಂಕಿ ನಮ್ಮ ಮನೇಲಿದ್ದಾಗ ಅಮ್ಮಂಗೆ ಏನು ಬೇಕು ಏನು ಬೇಡ ಎಲ್ಲ ಅರ್ಥ ಮಾಡ್ಕೊಂಡು ಸೇವೆ ಮಾಡ್ತಿದ್ದ. ಅವನು ದೂರ ಹೋದ್ಮೇಲೆ ನಮ್ಮ ಮನೇಲಿ ಏನೇನೋ ಆಗ್ತಾ ಇದೆ ಅಮ್ಮ, ಏನೇನೋ ಆಗ್ತಾ ಇದೆ. ವೆಂಕಿ ಬಗ್ಗೆ ಮಾತಾಡ್ತಾ ಇದ್ದು, ಅವನೇ ಫೋನ್ ಮಾಡ್ತೀಯ ನೋಡು. ವೆಂಕಿ, ನಿಂಗೆ 100 ವರ್ಷ ಆಯಸ್ಸು ಕಣೋ. ನಿನ್ ಬಗ್ಗೆನೇ ನಾನು ಭಾವನಾ ಮಾತಾಡ್ತಾ ಇದ್ದೋ. ಇಲ್ಲ ಕಣೋ, ಒಂದ್ಸಲ ಪ್ರಜ್ಞೆ ಬಂತು, ಹಾಗಾಗಿ ಹುಷಾರಾಗ್ತಾರೆ ಅಂತ ಭರವಸೆ ಬಂದಿದೆಪ್ಪ. ಅವರು ಆದಷ್ಟು ಬೇಗ ಹುಷಾರಾದ್ರೆ ಸಾಕು ಮಾವ. ಹೂನಮ್ಮ, ನಾವು ಅದನ್ನೇ ಬಯಸ್ತಾ ಇದ್ದೀವಿ. ಬೇಡಪ್ಪ ಬೇಡ, ನೀವೆಲ್ಲ ಇಲ್ಲಿಗೆ ಬಂದ್ರೆ ನಿನ್ ತಂಗಿ ಜಾನುಗೆ ತೊಂದರೆ ಆಗುತ್ತೆ. ಮೊದಲೇ ದುಃಖದಲ್ಲಿದ್ದಾಳೆ, ನೀವೆಲ್ಲ ಬಂದ್ರೆ ಮುಗದೆ ಹೋಯ್ತು. ತಾಯಿ ಆಗ್ತಿರೋದ್ರಿಂದ ಹಿಂಗ್ ಟೆನ್ಷನ್ ತಗೊಳ್ಳೋದು ಒಳ್ಳೇದಲ್ಲಪ್ಪ. ಅಮ್ಮನಿಗೆ ಗುಣ ಆದ ತಕ್ಷಣ ನಮ್ಮ ಮನೆಗೆ ಕರ್ಕೊಂಡ್ ಬಂದ್ಬಿಡ್ತೀವಿ. ಆಗ ನೀವಿಬ್ರು ಬಂದು 1-2 ದಿನ ಇದ್ದು ಅಮ್ಮನ ನೋಡ್ಕೊಂಡು ಹೋಗಿ. ತಪ್ಪು ತಿಳ್ಕೊಬೇಡ ಕಣೋ. ಅಜ್ಜಿ ಹುಷಾರಾಗೋವರೆಗೂ ನೀವು ಅಲ್ಲೇ ಇರ್ತೀರಾ? ನಿಮ್ಮೊಬ್ರಿಗೆ ಅಲ್ಲಿ ಎಲ್ಲ ನೋಡ್ಕೊಳಕ್ ಕಷ್ಟ ಆಗ್ಬೋದೇನೋ, ನಾನು ಬಂದ್ಬಿಡ್ಲಾ? ಬೇಡ ಚೆಲ್ವಿ, ನನ್ನ ಜೊತೆ ಎಲ್ಲ ಇದ್ದಾರೆ. ಸಿದ್ದು ಇದ್ದಾರೆ, ಭಾವನಾ ಇದ್ದಾಳೆ, ಅಳಿಯಂದ್ರು ರಜಾ ಹಾಕಿ ಪೂರ್ತಿ ಅಮ್ಮನ ಜವಾಬ್ದಾರಿ ತಗೊಂಡಿದ್ದಾರೆ. ತಪ್ಪು ತಿಳ್ಕೊಬೇಡ ಚೆಲ್ವಿ, ನೀವು ಬರೋದು ಬೇಡ. ಅಮ್ಮಂಗೆ ವಾಸಿ ಆದ ತಕ್ಷಣ ನಾನೇ ಫೋನ್ ಮಾಡಿ ತಿಳಿಸ್ತೀನಿ. ಸರಿ, ತಲೆ ಕೆಡಿಸ್ಕೋಬೇಡಿ. ಹಾಗೇನಾದ್ರು ಇದ್ರೆ ನಾನು ಫೋನ್ ಮಾಡ್ತೀನಿ. ನೋಡಿದ್ರಪ್ಪ, ಅಜ್ಜಿ ಹೀಗಾಗಿದೆ ಅಂತ ಅಣ್ಣನ ಮನಸ್ಸಿಗೆ ಎಷ್ಟು ನೋವಾಗಿದೆ. ಅಣ್ಣ ಅಜ್ಜಿ ಜೊತೆ ಇದ್ದಾಗ ಒಂದಿನನೂ ಹೀಗೇನೂ ಆಗಿರಲಿಲ್ಲ.
ಸಂತೋಷಣ್ಣ ಮಾಡಿದ ಒಂದು ತಪ್ಪಿಂದ ವೆಂಕಿ ಅಣ್ಣ ನಮ್ಮಿಂದ ದೂರ ಹೊಟ್ಟೋದ. ಅವನ ವಿಷಯದಲ್ಲಿ ಆ ದೇವ್ರು ಯಾಕೆ ಇಷ್ಟು ಕಠೋರವಾಗಿದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಯೋಚನೆ ಮಾಡಬೇಡ ಮಗಳೇ, ಯೋಚನೆ ಮಾಡಬೇಡ. ಕಷ್ಟ ಬಂದರೆ ತಾನೇ ಸುಖದ ಸಂತೋಷ ಗೊತ್ತಾಗೋದು. ಎಲ್ಲ ಸರಿ ಹೋಗುತ್ತೆ ಮಗಳೇ, ಎಲ್ಲ ಸರಿ ಹೋಗುತ್ತೆ. ಇದೇನಿದು, ಇಷ್ಟೊತ್ತಾದರೂ ನರ್ಸ್ ಆಚೆ ಬರ್ತಿಲ್ವಲ್ಲ? ಎಕ್ಸ್ಕ್ಯೂಸ್ ಮೀ, ಡ್ರೆಸ್ಸಿಂಗ್ ಎಲ್ಲ ಮುಗೀತಾ ಅಂತ ನೋಡಕ್ ಬಂದೆ. ಹಾ ಸರ್, ಡ್ರೆಸ್ಸಿಂಗ್ ಆಗಿದೆ. ಇಂಜೆಕ್ಷನ್ ಒಂದು ಕೊಡಬೇಕು. ಅದು ಕೊಟ್ಬಿಟ್ರೆ ಇವತ್ತಿನ ಡ್ಯೂಟಿ ಮುಗಿಯತ್ತೆ. ಸರ್, ನೀವು ಇಲ್ಲೇ ಇರ್ತೀರಾ ಅಥವಾ ಮನೆಗೆ ಹೋಗ್ತೀರಾ? ಅರೆ, ಇವ್ರಿಗೆ ಪ್ರಜ್ಞೆ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ನೀವು ಹೋಗಂದ್ರೂ ಹೋಗಲ್ಲ. ಸರಿ ಸರ್, ಏನಾದರೂ ಇದ್ರೆ ಕರೀರಿ, ನಾನು ಸ್ಟಾಫ್ ರೂಮಲ್ಲಿ ಇರ್ತೀನಿ. ಶೋರ್, ಥ್ಯಾಂಕ್ ಯು. ಅಜ್ಜಿ, ನಿಮ್ಮ ಕೂಡು ಕುಟುಂಬದಲ್ಲಿ ಎಲ್ಲರೂ ಹೀಗೇನ? ಹೇಳಿದ ಮಾತೇ ಕೇಳಲ್ವಲ್ಲ ನೀವುಗಳು? ಎಷ್ಟು ಹಠ ಮಾಡ್ತೀರಿ? ಅಲ್ಲ, ನೀವು ಇವಾಗ ಜೀವಂತವಾಗಿದ್ದರೆ ನನ್ನ ಜೀವನ ಬೀದಿಗೆ ಬರುತ್ತೆ. ಹೇಳಿದ್ನಲ್ಲ ಅಜ್ಜಿ, ಈಗ ನೀವು ಜೀವಂತವಾಗಿದ್ದು ಮಾಡೋದೇನಿದೆ? ಜೀವಂತ ಶವವಾಗಿ ಮಲ್ಕೊಂಡಿದ್ದೀರಿ, ಶವವಾಗಿ ಮಲ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಪ್ಪ. ಪ್ಲೀಸ್. ಅಜ್ಜಿ. ಸರ್, ಏನು ಮಾಡ್ತಿದ್ದೀರಾ? ಅಜ್ಜಿ ಜೊತೆ ಮಾತಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಓ, ಹೀಗೆ ಮಾತಾಡಿಸ್ತಾ ಇದ್ರೆ ಪ್ರಜ್ಞೆ ಬರೋದು ಸ್ವಲ್ಪ ಸುಲಭ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಆ ಪ್ರಯತ್ನ ಮಾಡ್ತಾ ಇದ್ದೆ. ನೀವ್ಯಾಕೆ ವಾಪಸ್ ಬಂದ್ರಿ? ಮನೆಗೆ ಹೊರಟಿದ್ರಿ ಅಲ್ವಾ? ಅಲ್ಲ, ನಿಮ್ಮ ಅವಶ್ಯಕತೆ ಇದ್ರೆ ನಾನೇ ಫೋನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಕೊಡ್ರೆ. ಸರ್, ಈಗ ಮನೆಗೆ ನನ್ನ ಅವಶ್ಯಕತೆಗಿಂತ ನಿಮ್ಮ ಅವಶ್ಯಕತೆನೇ ಜಾಸ್ತಿ. ನಿಮ್ಮ ಹೆಂಡತಿ ಈಗ ತಾಯಿ ಆಗ್ತಿದ್ದಾರೆ. ಇಂಥ ಸಮಯದಲ್ಲಿ ನೀವು ಅವ್ರ ಜೊತೆಗೆ ಇರಬೇಕಲ್ವೇ? ಮಾವ ಕೂಡ ಇದನ್ನೇ ಹೇಳಿ ಕಳಿಸಿದ್ದಾರೆ. ಅಜ್ಜಿ, ನಾನು ನೋಡ್ಕೋತೀನಿ, ನೀವು ಮನೆಗೆ ಹೋಗಿ. ಸಿದ್ದೇಗೌಡ್ರೆ, ನಾನು ಒಂದು ದಿವಸ ಇಲ್ಲಿದ್ದರೆ ಏನು ವ್ಯತ್ಯಾಸ ಆಗೋದಿಲ್ಲ. ಅದು ಅಲ್ಲದೆ ಅವ್ರ ಅಕ್ಕ ಇವತ್ತು ಮನೇಲಿದ್ದಾರಲ್ಲ, ಸೊ ನಾನು ಹೋದ್ರೇ ಹೆಚ್ಚು ತೊಂದರೆ ಆಗುತ್ತೆ ಅನ್ಸುತ್ತೆ. ಸೊ ಇಟ್ಸ್ ಫೈನ್. ಸರ್, ಯಾಕೆ ಹಿಂಗೆಲ್ಲ ಯೋಚನೆ ಮಾಡ್ತೀರಾ? ಗಂಡನ ಮಾತನ್ನ ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಎಲ್ರಿಗೂ ಸಿಗೋದಿಲ್ಲ. ನಿಮಗೆ ಸಿಕ್ಕವ್ರೆ ಅನ್ನೋದಕ್ಕೆ ಖುಷಿ ಪಡಿ. ಮನೆಗೆ ಹೋದಾಗಿಂದ ಅವ್ರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾವ್ರಂತೆ. ನಿಮಗೆ ಹೋಗದೆ ಹೋದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ. ಇಲ್ಲಿನ ಬಗ್ಗೆ ತಲೆ ಕೆಡಿಸ್ಕೊಳ್ತೇನೆ. ನಿಮ್ಮ ಆರಾಮಾಗಿ ಮನೆಗೆ ಹೋಗಿ. ಏನಾದರೂ ಇದ್ರೆ ನಾನೇ ಫೋನ್ ಮಾಡ್ತೀನಿ, ಆಗ ಬರೆಯೋರಂತೆ. ಅಲ್ಲ ಗೌಡ್ರೆ, ಅದ್ರ ಸರ್, ಪರವಾಗಿಲ್ಲ, ನೀವು ಹೋಗಿ, ಮನೆಗೆ ಹೋಗಿ. ಸರಿ, ಅಜ್ಜಿ ಬಗ್ಗೆ ಹುಷಾರು. ಹಾಂ, ಅವ್ರಿಗೇನಾದ್ರು ಪ್ರಜ್ಞೆ ಬಂದರೆ ನನಗೆ ಮೊದಲು ಫೋನ್ ಮಾಡಿ. ಮಾಡ್ತೀನಿ ಕಣ್, ಹೋಗಿ ಸರ್. ಅಜ್ಜಿ, ನಿಮ್ಮ ಚಂದಾಗಿದ್ದಾಗ ನಿಮ್ಮ ಜೊತೆ ಇರೋಂಥ ಭಾಗ್ಯ ನಂಗೆ ಸಿಗಲಿಲ್ಲ. ಈಗ ಎಂಥ ಪರಿಸ್ಥಿತಿಲಿ ಇರ್ಬೇಕಾಗಿ ಬರ್ತಾಯಿದೆ. ಅದಕ್ಕೆ ಬೇಗ ಹುಷಾರಾಗ್ಬಿಡಿ ಅಜ್ಜಿ.
ಕೊಡು. ವೆಂಕಣ್ಣ ವಿಡಿಯೋ ಕಾಲ್ ಮಾಡ್ತಿದ್ದಾನೆ. ನೋಡಿದ್ಯಾ ಅಣ್ಣ ಅಜ್ಜಿಗೆ ಹೇಗಾಗೋಯ್ತು ಅಂತ. ನೀನ್ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ. ನೀನ್ ಮನೆ ಬಿಟ್ಟು ಹೋಗ್ಬಾರ್ದಾಗಿತ್ತು, ನೀನು ಇಲ್ಲೇ ಇರ್ಬೇಕಿತ್ತು. ನಿನ್ನಷ್ಟು ಚೆನ್ನಾಗಿ ನಂಗೆ ಅವ್ರನ್ನ ನೋಡ್ಕೊಳಕ್ ಆಗ್ಲೇ ಇಲ್ಲ ಕಣೋ. ಏನಣ್ಣ ನೀನು ಜಾನುಗ್ ಸಮಾಧಾನ ಹೇಳೋದ್ ಬಿಟ್ಟು ನೀನು ಹೀಗೆ ಅಳ್ತಿದ್ಯಲ್ಲ. ನೋಡು, ನಾನು ಬಂದಾಗ್ಲಿಂದ ಇವಳು ಹೀಗೆ ಮಾತಾಡ್ತಿದ್ದಾಳೆ. ನೀನು ಅಳ್ತಿದ್ಯಾ, ಇವಳು ಅಳ್ತಿದ್ದಾಳೆ. ನಾವೆಲ್ಲ ಇದನ್ನ ನೋಡ್ಕೊಂಡು ಹೇಗೆ ಸಹಿಸ್ಕೊಂಡಿರ್ಬೇಕು ಹೇಳು? ಹೌದು ಜಾನು ಅವ್ರೆ, ಭಾವನಕ್ಕ ಹೇಳ್ತಾ ಇರೋದು ಸರಿಯಾಗೇ ಐತೆ. ಈ ಸಮಯದಾಗೆ ನೀವು ಬೇಜಾರು ಮಾಡ್ಕೋಬೇಡಿ. ತಾಯಿ ಆಗ್ತಿರುವಾಗ ನೀವು ಖುಷಿಯಾಗಿರ್ಬೇಕು. ಈ ಥರ ಎಲ್ಲ ಆದ್ರೆ ಹೇಗೆ ಖುಷಿಯಾಗಿರೋದು? ಅದಕ್ಕೆ ಅಜ್ಜಿ ಒಬ್ರಿಗೂ ಒಂದು ಕೆಟ್ಟದ್ ಮಾಡ್ದವ್ರಲ್ಲ, ಕೆಟ್ಟದ್ ಬಯಸ್ದವ್ರಲ್ಲ. ಪ್ರೀತಿಯಿಂದ ಒಂದೆರಡು ಮಾತು ಹೇಳ್ತಿದ್ರು ಅಷ್ಟೆ. ಅವ್ರಿಗೆ ವೆಂಕಿ ಅಣ್ಣ ಅಂದ್ರೆ ಎಷ್ಟು ಇಷ್ಟ ನಿಂಗೆ ಗೊತ್ತಲ್ಲ ಅಕ್ಕ. ಅಂಥದ್ರಲ್ಲಿ ಇವಾಗ ಯಾರನ್ನೂ ನೋಡ್ದಲ್ಲೇ ಮಲ್ಕೊಂಡಿದ್ದಾರೆ. ಅವ್ರನ್ನ ಆ ಸ್ಥಿತಿನಲ್ಲಿ ನೋಡಕ್ಕೆ ಆಗ್ತಿಲ್ಲ. ಎಲ್ಲರೂ ಹೀಗೆ ಹೇಳಿ ಹೇಳಿ ನಂಗೆ ಸಮಾಧಾನ ಮಾಡ್ತಿದ್ದೀರಾ, ಆದ್ರೆ ನನಗೆ ಆ ಘಟನೆನ ಮರೆಯೋಕೆ ಆಗ್ತಿಲ್ಲ ಅಣ್ಣ. ರಾತ್ರಿ ಖುಷಿಯಾಗಿ ಅಜ್ಜಿ ಜೊತೆ ಮಾತಾಡ್ಕೊಂಡು ಹೋಗಿ ಮಲ್ಕೊಂಡಿದ್ದಷ್ಟೇ. ಬೆಳಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ಹಾಗೆಲ್ಲ ಆಗೋಗಿತ್ತು. ಅದೇನ್ ಕರ್ಮನೋ ಏನೋ, ಅವ್ರು ಕೂಗಿದ್ರು ನನಗೆ ಎಚ್ಚರ ಆಗಿಲ್ಲ, ಅಷ್ಟೊಂದು ನಿದ್ದೆ ಬಂದಿತ್ತು. ಜಾನು, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇದ್ರ ಬಗ್ಗೆನೇ ಎಷ್ಟು ಅಂತ ಯೋಚನೆ ಮಾಡ್ತೀಯಾ? ನೀನು ಹೀಗೆ ಅಳ್ತಿದ್ರೆ ಅಣ್ಣನೂ ಅಲ್ಲಿ ಅಳ್ತಾನೆ ಇರ್ತಾನೆ. ನೀನು ಮೊದಲು ಅಳೋದನ್ನ ನಿಲ್ಲಿಸು. ಸರಿ, ಸಾರಿ ಅಣ್ಣ, ನನ್ನಿಂದ ನೀನು ಅಳೋ ಥರ ಆಯಿತು. ಜಾನು ಅವರೇ, ನೀವು ಹಿಂಗಿರ್ಬೇಡಿ. ನೀವು ಹಿಂಗಿರೋದು ನೋಡಿದ್ರೆ ಇವರು ಸಾನೇ ಬೇಜಾರು ಮಾಡ್ಕೋತಾರೆ. ಊಟ ತಿಂಡಿ ಏನು ಮಾಡೋಕ್ಕಿಲ್ಲ. ಅದಕ್ಕೆ ನೀವೇ ಒಂದು ಮಾತು ಹೇಳಿ ಇವ್ರಿಗೆ ಹಾಗೆಲ್ಲ ಮಾಡಬೇಡ ಅಂತ. ಸರಿ ಸರಿ, ನೋಡು ಅಣ್ಣ, ನಾನು ಅಳಲ್ಲ, ಖುಷಿಯಾಗೇ ಇರ್ತೀನಿ. ನೀನು ಅಳ್ಬೇಡ, ನಗ್ನಗ್ತಾ ಇರು. ನಾನು ನಗ್ತಾ ಇರ್ತೀನಿ. ನೀನು ನಗ್ತಾ ಇದ್ರೆ ಮಾತ್ರ ಅಜ್ಜಿ ಬೇಗ ಹುಷಾರಾಗೋದು. ಆಮೇಲೆ ಮಾಡ್ತೀನಿ. ಖುಷಿ ಪುಟ್ಟ, ತಗೋ ಹಣ್ಣು ತಿನ್ನು. ನನಗೆ ಬೇಡ. ಹಣ್ಣನ್ನ ಬೇಡ ಅಂತ ಹೇಳ್ಬಾರ್ದು. ನೀನು ಹೆಲ್ದಿಯಾಗಿರ್ಬೇಕು ಅಂದ್ರೆ ಹಣ್ಣು ತಿನ್ಲೇಬೇಕು. ಎಲ್ಲಿ ಆ ಮಾಡು. ನನಗೆ ಬೇಡ. ಬೇಡ ಅಂದ್ರೆ ಹೇಗೆ ಖುಷಿ? ಸರಿ, ಹಣ್ಣು ಬೇಡವಾ? ಬೇರೆ ಏನಾದರೂ ಬೇಕಾ ಹೇಳು. ನನಗೆ ಅಪ್ಪ ಅಜ್ಜಿ ನೆನಪಾಗ್ತಿದ್ದಾರೆ. ನನಗೆ ಅವ್ರನ್ನ ನೋಡಬೇಕು ಅನಿಸ್ತಿದೆ.
ಖುಷಿ ಪುಟ್ಟ, ಬೇಜಾರು ಮಾಡ್ಕೋಬೇಡ. ನಿನ್ ಜೊತೆ ನಾನಿದ್ದೀನಿ, ಮಾವ ಇದ್ದಾರೆ, ನಾವಿಬ್ರು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ಗುಡ್ ಗರ್ಲ್ ಅಲ್ವಾ ನೀನು? ತಗೋ ಹಣ್ಣು ತಿನ್ನು. ಇವಳನ್ನ ಬಿಟ್ಟರೆ ಎಲ್ಲ ಮರೆತು ಖುಷಿ ಖುಷಿ ಅಂತ ಇವಳನ್ನ ಸೇವೆ ಮಾಡಿಕೊಂಡೇ ಬಿದ್ದಿರ್ತಾಳೆ. ಹಂಗಾರಿ ಸ್ವಲ್ಪ ಮಾತಾಡಬೇಕು, ಬಾ. ಇರು ರವಿ, ಅವಳಿಗೆ ಹಣ್ಣು ತಿನ್ನಿಸ್ತಿದ್ದೀನಿ, ತಿನ್ಸ್ಬಿಟ್ಟು ಬರ್ತೀನಿ. ಹಣ್ಣು ಆಮೇಲೆ ತಿನ್ಸುವಂತೆ, ಈಗಲೇ ಮಾತಾಡಬೇಕು, ಬಾ. ಖುಷಿ ಪುಟ್ಟ ನೋಡು, ನಾನು ಬರೋ ಅಷ್ಟರಲ್ಲಿ ಇಷ್ಟು ಹಣ್ಣು ಖಾಲಿ ಆಗಿರಬೇಕು. ಗುಡ್ ಗರ್ಲ್ ನೀನು, ತಿನ್ಬಿಡು. ಸರಿ ಬಾ, ನಾನು ನಿನ್ನನ್ನು ಮಲಗಿಸ್ಬಿಟ್ಟು ಬರ್ತೀನಿ.